ವ್ಯಕ್ತಿಗತವಾಗಿ ರಾಜ್ಯದ 24ನೇ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಇವತ್ತು ಪ್ರಮಾಣ ವಚನ ಸ್ವೀಕರಿಸುತ್ತಾರೆ. ಸಂಜೆ 4:05 ಕಾರ್ಯಕ್ರಮ ನಿಗದಿಯಾಗಿದೆ. ಕಾರ್ಯಕ್ರಮಕ್ಕೆ ಬೇಕಾದಂತ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಕೂಡ ಈಗಾಗಲೇ ಮಾಡಿಕೊಳ್ಳಲಾಗಿದೆ. ಒಂದೇ ಒಂದು ಕುತೂಹಲ ಇರೋದು ಮಂತ್ರಿಗಳಾಗೋರು ಯಾರು. ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಪಟ್ಟಾಭಿಷೇಕಕ್ಕೆ ಕೌಂಟ್ ಡೌನ್ ಶುರು. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಅವರ ಸಮ್ಮುಖದಲ್ಲಿ ಡಿಕೆ ಶಿವಕುಮಾರ್ ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣ ವಚನವನ್ನು ಸ್ವೀಕರಿಸುತ್ತಾರೆ. ಕಾಂಗ್ರೆಸ್ನ ಮಿತ್ರ ಪಕ್ಷಗಳ ಮುಖ್ಯಮಂತ್ರಿಗಳು ಕೂಡ ಭಾಗಿಯಾಗ್ತಾರೆ. ಹಿಮಾಚಲದ ಮುಖ್ಯಮಂತ್ರಿ, ತೆಲಂಗಾಣದ ಮುಖ್ಯಮಂತ್ರಿ, ಕೇರಳದ ಮುಖ್ಯಮಂತ್ರಿ ಇವರೆಲ್ಲರೂ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂತ ಸಾಧ್ಯತೆಗಳಿರೋದು. ಆಹ್ವಾನವನ್ನ ಕೂಡ ಕೊಡಲಾಗಿದೆ. ಬೆಂಗಳೂರಿನ ಅಲ್ಲಲ್ಲಿ ಬೃಹತ್ ಗಾತ್ರದ ಕಟೌಟ್ಗಳು, ದೊಡ್ಡ ದೊಡ್ಡ ಬ್ಯಾನರ್ಗಳು, ಬಂಟಿಂಗ್ಸ್ಗಳು, ಶುಭ ಕೋರಿ ಹಾಕಲಾಗಿರುವಂತ ಬ್ಯಾನರ್ಗಳನ್ನು ನೀವು ನೋಡ್ತಾ ಇದ್ದೀರಿ. ವ್ಯಕ್ತಿಗತವಾಗಿ ಡಿಕೆ ಶಿವಕುಮಾರ್ ಈ ರಾಜ್ಯದ 24ನೇ ಮುಖ್ಯಮಂತ್ರಿ. ಕೆಸಿ ರೆಡ್ಡಿ ಅವರಿಂದ ಹಿಡಿದು ಸಿದ್ದರಾಮಯ್ಯ ಅವರವರೆಗೆ 23 ಮಂದಿ ರಾಜ್ಯದಲ್ಲಿ ಆಡಳಿತ ನಡೆಸಿದ್ದಾರೆ ಮುಖ್ಯಮಂತ್ರಿಯಾಗಿ. 24ನೇಯವರಾಗಿ ಡಿಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಒಲಿದು ಬರ್ತಾ ಇದೆ. 3 ದಶಕಗಳ ಕನಸು ಇವತ್ತು ಈಡೇರ್ತಾ ಇದೆ. ಡಿಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ ಅಲ್ಲಿ ಯಾರಿರ್ತಾರೆ? ಈ ಪ್ರಶ್ನೆಗೆ ಈ ಕ್ಷಣದವರೆಗೂ ಕೂಡ ಸ್ಪಷ್ಟ ಉತ್ತರ ಸಿಕ್ಕಿಲ್ಲ. ಒಂದು ಅಂದಾಜು ಸಿಗ್ತಾ ಇದೆ, 10 ರಿಂದ 14 ಮಂದಿ ಇವತ್ತು ಪ್ರಮಾಣ ವಚನ ಸ್ವೀಕರಿಸುತ್ತಾರೆ. ದೆಹಲಿಯಲ್ಲಿ ಹೈಕಮಾಂಡೇ ಇವತ್ತು ಪಟ್ಟಿ ರೆಡಿ ಮಾಡಿಕೊಳ್ತಾ ಇದೆ. ಕೊನೆಯ ಕ್ಷಣದಲ್ಲಿ ಹೈಕಮಾಂಡ್ ಹಲವರ ಹೆಸರನ್ನ ಸೇರ್ಪಡೆ ಮಾಡುವಂತ ಸಾಧ್ಯತೆಗಳಿರೋದು. ಯಾರ್ಯಾರಿರ್ತಾರೆ ಪಟ್ಟಿಯಲ್ಲಿ? 14 ಸಚಿವರು ಮಾಡಬೇಕು ಅಂತ ಸಿದ್ದರಾಮಯ್ಯ ಒತ್ತಾಯಿಸಿದ್ರೆ 9 ಮಂದಿ ಸಾಕು ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ರಾಹುಲ್ ಗಾಂಧಿ ಅವರು ಹೊಸಬರಿಗೆ ಅವಕಾಶ ಕೊಡಿ ಅಂತ ಸೂಚಿಸಿದ್ದಾರೆ. ಯಾರ್ಯಾರಿರ್ತಾರೆ ಪಟ್ಟಿಯಲ್ಲಿ? ಮೊದಲ ಪಟ್ಟಿಯಲ್ಲಿ ಅವಕಾಶ ಗಿಟ್ಟಿಸಿಕೊಳ್ಳುವವರು ಯಾರು? ಕುತೂಹಲಕಾರಿ. ಡಿಕೆ ಶಿವಕುಮಾರ್ ನಿನ್ನೆ ದೆಹಲಿಯಿಂದ ಬಂದಾಗ ಹೇಳಿದ್ದು 10 ಗಂಟೆ ಹೊತ್ತಿಗೆ ಲಿಸ್ಟ್ ಬರುತ್ತೆ ಅಂತ. ಹೈಕಮಾಂಡ್ ಕಳಿಸಿಕೊಡುವಂತ ಲಿಸ್ಟ್ ಅನ್ನ ನಾನು ಲೋಕಭವನಕ್ಕೆ ಕಳಿಸ್ತೀನಿ. ದಿಲ್ಲಿಯಲ್ಲಿ ನಿನ್ನೆ ಮ್ಯಾರಥಾನ್ ಸಭೆಗಳಾಯ್ತು, ಸರಣಿ ಸಭೆಗಳಾಯ್ತು. ಆ ಸಭೆಯಲ್ಲಿ ಡಿಕೆ ಶಿವಕುಮಾರ್ ತಮ್ಮ ಅಭಿಪ್ರಾಯ ಹೇಳಿದ್ರು, ಸಿದ್ದರಾಮಯ್ಯ ತಮ್ಮ ಒತ್ತಾಯವನ್ನ ಮುಂದಿಟ್ರು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವರ ಅಭಿಪ್ರಾಯವನ್ನ ಕೂಡ ತಿಳಿಸಿದ್ರು. ರಾಹುಲ್ ಗಾಂಧಿ ಅವರ ಅಭಿಪ್ರಾಯ ಇದ್ದಿದ್ದು ಹೊಸಬರಿಗೆ ಅವಕಾಶ ಕೊಡಿ. ಡಿಕೆ ಕ್ಯಾಬಿನೆಟ್ ಅಲ್ಲಿ ಡಿಸಿಎಂ ಇರ್ತಾರಾ ಅಂತ ಪ್ರಶ್ನೆ, ಅದಕ್ಕೀಗ ಬಹುತೇಕ ಉತ್ತರ ಸಿಗ್ತಾ ಇದೆ. ಇರ್ತಾರೆ, ಅದು ಡಾಕ್ಟರ್ ಜಿ ಪರಮೇಶ್ವರ್. ಡಿಸಿಎಂ ಸ್ಥಾನ ಯಾರ ಪಾಲಿಗೆ ಅನ್ನುವಂತ ಪ್ರಶ್ನೆ ಇತ್ತು. ಸಮುದಾಯವಾರು ಡಿಸಿಎಂಗಳನ್ನ ಮಾಡಬೇಕು ಅನ್ನುವಂತ ಒತ್ತಾಯ ಇತ್ತು. ಆದ್ರೆ ಪರಮೇಶ್ವರ್ ಅವರೇ ಡಿಸಿಎಂ ಆಗ್ತಾರೆ ಅನ್ನೋದು ಈ ಕ್ಷಣಕ್ಕೆ ಸಿಗ್ತಾ ಇರುವಂತ ಮಾಹಿತಿ. ತೆಲಂಗಾಣದಲ್ಲಿ ಯಾವ ರೀತಿ ಪರಿಶಿಷ್ಟ ಜಾತಿಗೆ ಡಿಸಿಎಂ ಹುದ್ದೆಯನ್ನ ಕೊಡಲಾಯಿತು. ಬಟ್ಟಿ ವಿಕ್ರಮಾರ್ಕ ಅವರು ಅಲ್ಲಿ ಉಪಮುಖ್ಯಮಂತ್ರಿ, ರೇವಂತ್ ರೆಡ್ಡಿ ಅವರ ಕ್ಯಾಬಿನೆಟ್. ಅದೇ ರೀತಿ ಕರ್ನಾಟಕದಲ್ಲೂ ಕೂಡ ಪ್ರಬಲ ವರ್ಗ ಮತ್ತು ದಲಿತ ವರ್ಗ ಅನ್ನುವಂಥ ಕಾಂಬಿನೇಷನ್ ಅನ್ನು ಮಾಡಿಕೊಳ್ಳಲಾಗ್ತಾ ಇದೆ ಅಂತ. ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು ಮುಖ್ಯಮಂತ್ರಿ, ಪರಿಶಿಷ್ಟ ಜಾತಿ ಬಲಗೈ ಪಂಗಡಕ್ಕೆ ಸೇರಿದಂತ ಡಾಕ್ಟರ್ ಜಿ ಪರಮೇಶ್ವರ್ ಉಪಮುಖ್ಯಮಂತ್ರಿ. ಹಾಗೆ ನೋಡಿದ್ರೆ ಪರಮೇಶ್ವರ್ ಅವರು ಮೈತ್ರಿ ಸರ್ಕಾರದಲ್ಲೂ ಉಪಮುಖ್ಯಮಂತ್ರಿಯಾಗಿದ್ರು. ಕುಮಾರಸ್ವಾಮಿ ಅವರ ಕ್ಯಾಬಿನೆಟ್ ಮಂತ್ರಿಗಳಾಗೋರು ಯಾರು? ಇರುವಂತ ಕುತೂಹಲದ ಪೈಕಿ ಪ್ರಮುಖ ಕುತೂಹಲ ಇದು. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಇದರ ಪಟ್ಟಿ ಲಭ್ಯ ಆಗಿದೆ. ಮೊದಲ ಹಂತದಲ್ಲಿ ಮಂತ್ರಿಗಳಾಗಬಹುದಾದಂತ ಶಾಸಕರು, ನಾಯಕರು ಯಾರೆಲ್ಲ? ಸುವರ್ಣ ನ್ಯೂಸ್ಗೆ ಲಭ್ಯವಾಗಿರುವಂತ ಪಟ್ಟಿ: ಡಾಕ್ಟರ್ ಜಿ ಪರಮೇಶ್ವರ್, ಪ್ರಿಯಾಂಕ್ ಖರ್ಗೆ,
ಎಂಬಿ ಪಾಟೀಲ್, ಸತೀಶ್ ಜಾರಕಿಹೊಳಿ, ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ, ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್, ರಾಮಲಿಂಗಾರೆಡ್ಡಿ, ಕೆಜೆ ಜಾರ್ಜ್. ಇವಿಷ್ಟು ಹೆಸರುಗಳು ಫೈನಲ್ ಆಗಿದೆ. ಮುನಿಯಪ್ಪ, ಹರಿಪ್ರಸಾದ್, ಭೈರತಿ ಸುರೇಶ್, ಚಲವರಾಯಸ್ವಾಮಿ, ಯುಟಿ ಖಾದರ್, ಈ ಎಲ್ಲ ಹೆಸರುಗಳು ಬಹುತೇಕ ಫೈನಲ್ ಆಗ್ತಾ ಇದೆ ಅಂತ. ಇಲ್ಲೂ ಕೂಡ ಕ್ಯಾಸ್ಟ್ ಕಾಂಬಿನೇಷನ್ ಬ್ಯಾಲೆನ್ಸ್ ಮಾಡುವಂತ ಪ್ರಯತ್ನಗಳಾಗಿದೆ. ಡಾಕ್ಟರ್ ಜಿ ಪರಮೇಶ್ವರ್ ದಲಿತ ಬಲಗೈ, ಪರಿಶಿಷ್ಟ ಜಾತಿ ಬಲಗೈ ಪಂಗಡ, ಪ್ರಿಯಾಂಕರ್ಗೆ ಕೂಡ ಸೇಮ್ ಕಮ್ಯುನಿಟಿ, ಎಂಬಿ ಪಾಟೀಲ್ ಲಿಂಗಾಯತರು, ಸತೀಶ್ ಜಾರಕಿಹೊಳಿ ಪರಿಶಿಷ್ಟ ಪಂಗಡ, ಯತೀಂದ್ರ ಸಿದ್ದರಾಮಯ್ಯ ಕುರುಬ ಸಮುದಾಯ, ಶರಣ್ ಪ್ರಕಾಶ್ ಪಾಟೀಲ್ ವೀರಶೈವ ಲಿಂಗಾಯತರು, ರಾಮಲಿಂಗಾರೆಡ್ಡಿ ರೆಡ್ಡಿ ಕಮ್ಯುನಿಟಿ, ಕೆಜೆ ಜಾರ್ಜ್ ಕ್ರಿಶ್ಚಿಯನ್ ಸಮುದಾಯ, ಮುನಿಯಪ್ಪ ದಲಿತ ಎಡಗೈ, ಹರಿಪ್ರಸಾದ್ ಈಡಿಗರು, ಭೈರತಿ ಸುರೇಶ್ ಕುರುಬರು, ಚಲವರಾಯಸ್ವಾಮಿ ಒಕ್ಕಲಿಗರು, ಯುಟಿ ಖಾದರ್ ಮುಸ್ಲಿಂ ಸಮುದಾಯ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥ ಆನಂದ್ ಬೈದನ್ ಮನೆ ನೇರ ಸಂಪರ್ಕದಲ್ಲಿ. ಆನಂದ್, ಒಂದು ಪಟ್ಟಿಯನ್ನು ಗಮನಿಸ್ತಾ ಇದ್ದೀವಿ. ಅಳೆದು ತೂಗಿ ತೆಗೆದುಕೊಳ್ಳಲಾಗಿರುವಂಥ ತೀರ್ಮಾನ ಅನ್ನೋ ರೀತಿಯಲ್ಲಿ ಕಾಣ್ತಾ ಇದೆ. ಕ್ಯಾಸ್ಟ್ ಬ್ಯಾಲೆನ್ಸ್ ಅನ್ನ ನೀಟಾಗಿ ಮಾಡ್ದಂಗಿದೆ ಈ ಪಟ್ಟಿಯಲ್ಲಿ. ಎಸ್, ಈಗ ಬರ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಪಟ್ಟಿ ಬಹುತೇಕ ಅಖೈರ್ ಆಗಿದೆ. ಅಧಿಕೃತವಾಗಿ ಹೈಕಮಾಂಡ್ ಅದನ್ನು ಪ್ರಕಟ ಮಾಡಬೇಕಾಗಿದೆ. ಯಾಕೆಂದರೆ ಪಟ್ಟಿಯನ್ನು ಬಿಡುಗಡೆ ಮಾಡುವ ಮುಂಚಿತವಾಗಿ ಹೈಕಮಾಂಡು ಎಲ್ಲ ಆಯಾಮಗಳಲ್ಲೂ ಕೂಡ ಪ್ರಸಕ್ತ ರಾಜಕೀಯ ವಿದ್ಯಮಾನ ಮತ್ತು ಮುಂಬರತಕ್ಕಂಥ ಚುನಾವಣೆಗಳ ದೃಷ್ಟಿಯಲ್ಲಿಟ್ಟುಕೊಂಡು, ಪಕ್ಷದ ಭವಿಷ್ಯವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಕೆಲವು ತೀರ್ಮಾನಗಳನ್ನು ತೆಗೆದುಕೊಂಡಿರತಕ್ಕಂಥ ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಈ ಪಟ್ಟಿಯಲ್ಲಿ ಬಹುತೇಕ ಎಲ್ಲ ಕೂಡ ಹೈಕಮಾಂಡ್ನ ಅಭ್ಯರ್ಥಿಗಳೇ ಇರುವಂಥದ್ದು. ಯಾಕೆಂತಂದರೆ DCM ಆಗಿದ್ದಂಥ DK ಶಿವಕುಮಾರ್ ಕೊಟ್ಟಿರ್ತಕ್ಕಂಥ ಪಟ್ಟಿ ಆಗಲಿ ಅಥವಾ ಸಿದ್ದರಾಮಯ್ಯ ಕೊಟ್ಟಿರ್ತಕ್ಕಂಥ ಪಟ್ಟಿ ಆಗಲಿ ಯಾವುದನ್ನೂ ಕೂಡ ಅವರು ನಗಣ್ಯ ಅಂತೇಳಿ ಪರಿಗಣಿಸಿಲ್ಲ. ಯಾಕೆಂತಂದರೆ ಎಲ್ಲವೂ ಕೂಡ ಇಂಪಾರ್ಟೆಂಟ್. ಆದರೆ ಈಗಿರ್ತಕ್ಕ ಸನ್ನಿವೇಶದಲ್ಲಿ ಎಲ್ಲವನ್ನೂ ಕೂಡ ಬ್ಯಾಲೆನ್ಸ್ ಮಾಡ್ತಕ್ಕಂಥ ಅನಿವಾರ್ಯತೆ ಇದೆ. ಆ ಕಾರಣಕ್ಕಾಗಿ ಹೈಕಮಾಂಡ್ಗೆ ಅತ್ಯಂತ ಹತ್ತಿರವಾಗಿರ್ತಕ್ಕಂಥ ಜಾತಿ ಸಮೀಕರಣದ ಆಧಾರದ ಮೇಲೆ ಒಂದು ನಿರ್ಣಯವನ್ನು ಈಗಾಗಲೇ ಹೈಕಮಾಂಡ್ ತೆಗೆದುಕೊಂಡಿದೆ. ಆ ಮೂಲಕ ಯಾರ್ಯಾರು ಸಚಿವ ಸಂಪುಟದಲ್ಲಿ ಇರ್ತಾರೆ ಅನ್ನೋದು ಅವರಿಗೆ ಅಧಿಕೃತವಾಗಿರುವ ಸಂದೇಶವನ್ನು ಈಗಾಗಲೇ ಕೊಡಲಾಗಿದೆ. ಆದರೆ ಮುಖ್ಯಮಂತ್ರಿ ಆಗ್ತಾ ಇರುವಂಥ DK ಶಿವಕುಮಾರ್ ಅಧಿಕೃತವಾಗಿ ಈಗ ಮಂತ್ರಿ ಆಗ್ತಾ ಇರೋರಿಗೆ ಇನ್ನೂ ಕೂಡ ಸೂಚನೆ ಕೊಟ್ಟಿಲ್ಲ. ಕರೆ ಮಾಡಿ ಅವರಿಗೆ ಇಷ್ಟೊತ್ತಿಗೆ ಬರಬೇಕು ಅಂತಕ್ಕಂಥ ನಿರ್ದೇಶನ ಇದುವರೆಗೂ ಕೂಡ ಕೊಟ್ಟಿಲ್ಲ. ಯಾಕಂದರೆ ಪಟ್ಟಿ ಕೊನೆ ಕ್ಷಣದವರೆಗೂ ಕೂಡ ಕೆಲವೊಂದಷ್ಟು ಬದಲಾವಣೆಗಳನ್ನು ಕಾಣ್ತಾ ಇದೆ. ಆ ಕಾರಣಕ್ಕಾಗಿ ಈಗ ಬರ್ತಾ ಇರುವಂಥ ಮಾಹಿತಿ ಪ್ರಕಾರ ಶರಣ್ ಪ್ರಕಾಶ್ ಪಾಟೀಲ್ ಅವರ ಹೆಸರು ನಿನ್ನೆವರೆಗೂ ಕೂಡ ಇರಲಿಲ್ಲ. ಆದರೆ ತಡರಾತ್ರಿ ಅವರ ಹೆಸರನ್ನು ಸೇರ್ಪಡೆ ಮಾಡಲಾಗಿದೆ. ಆ ಮೂಲಕ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು ಮತ್ತೆ ಸಂಪುಟಕ್ಕೆ ಸೇರ್ಪಡೆ ಆಗ್ತಕ್ಕಂಥದ್ದು ಖಚಿತ ಆಗಿದೆ. ಪ್ರಿಯಾಂಕಾ ಖರ್ಗೆ ಅವರು, ಡಾಕ್ಟರ್ ಜಿ ಪರಮೇಶ್ವರ್ ಸೇರಿದ ಹಾಗೆ ಪ್ರಮುಖರೆಲ್ಲರ ಹೆಸರುಗಳು ಇದ್ರೂ ಕೂಡ ಅಂತಿಮವಾಗಿ ಸತೀಶ್ ಜಾರಕಿಹೊಳಿ ಇರ್ಬೋದು, ಕೆಜೆ ಜಾರ್ಜ್, ಆದರೆ ಇವರ ಹೆಸರುಗಳನ್ನು ಕೂಡ ಹೈಕಮಾಂಡ್ ಅಖೈರ್ ಮಾಡಿದೆ. ಅಧಿಕೃತವಾಗಿ ಪಟ್ಟಿಯಲ್ಲಿ ಅವರ ಹೆಸರಿರೋ ತನಕ ಕೂಡ ಯಾವ ನಾಯಕರು ಕೂಡ ಬಹಿರಂಗವಾಗಿ ಮಾಧ್ಯಮಗಳಿಗೆ ಹೇಳಿಕೆ ನೀಡತಕ್ಕಂಥ ಬಹುತೇಕ ಸಾಧ್ಯತೆ ತೀರಾ ಕಡಿಮೆ. ಯಾಕೆಂತಂದ್ರೆ ಈಗ ಅಂತಿಮ ಹಂತದವರೆಗೂ ಕೂಡ ಕೆಲವೊಂದಷ್ಟು ಲೆಕ್ಕಾಚಾರದ ಮೇಲೆ ಪಟ್ಟಿಯನ್ನು ಸಿದ್ಧಪಡಿಸ್ತಾ ಇರತಕ್ಕಂಥ ಹೈಕಮಾಂಡ್ನಿಂದ ಬರುವಂಥ ಪಟ್ಟಿ ಹೇಗಿರುತ್ತೆ ಅಂತಕ್ಕಂಥ ಸಹಜವಾದಂಥ ಕುತೂಹಲ ಇದೆ. ಯಾಕೆಂದರೆ ಯಾವ ಬಣಕ್ಕೂ ಕೂಡ ಯಾವುದೇ ರೀತಿ ವ್ಯತ್ಯಾಸ ಆಗದ ಹಾಗೆ ಪರಿಸ್ಥಿತಿಯನ್ನು ನಿಭಾಯಿಸಬೇಕಾಗಿದೆ. ಈಗ ಮೊದಲ ಪಟ್ಟಿ ಆದ ನಂತರದಲ್ಲಿ ಎರಡನೇ ಪಟ್ಟಿ ಆಗ್ತಕ್ಕಂಥದ್ದು ಬಹುತೇಕ ಜೂನ್ ಅಂತ್ಯದ ವೇಳೆಗೆ ಆಗುತ್ತೆ. ಹಾಗಾಗಿ ಅಲ್ಲಿವರೆಗೂ ಕೂಡ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ರಾಜ್ಯಸಭಾ ಚುನಾವಣೆ ಇದೆ. ಹಾಗಾಗಿ ಎಲ್ಲರೂ ಕೂಡ ಸಮಾಧಾನ ಪಡಿಸುವ ರೀತಿಯಲ್ಲಿ ಒಂದು ಪಟ್ಟಿಯನ್ನು ಅಖೈರ್ ಮಾಡ್ತಕ್ಕಂಥ ಹೈಕಮಾಂಡ್ ಇನ್ನು ಕೆಲವೇ ನಿಮಿಷಗಳಲ್ಲಿ ಪಟ್ಟಿಯನ್ನು ಬಿಡುಗಡೆ ಮಾಡ್ತಕ್ಕಂಥ ಸಾಧ್ಯತೆಗಳಿದೆ. 2023ರಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾಗಲೂ ಕೂಡ ಅಧಿಕೃತವಾಗಿ ಹೈಕಮಾಂಡ್ ಇದಲ್ಲೇ ಪಟ್ಟಿಯನ್ನು ಬಿಡುಗಡೆ ಮಾಡಲಾಗಿತ್ತು, ಯಾರ್ಯಾರು ಮಂತ್ರಿಮಂಡಲದಲ್ಲಿ ಇರ್ತಾರೆ ಅಂತಕ್ಕಂಥದ್ದು. ಆ ಪಟ್ಟಿಯೂ ಕೂಡ ಆರಂಭಿಕವಾಗಿ ಜಾತಿ ಸಮೀಕರಣದ ಆಧಾರದ ಮೇಲೆ ತಯಾರಾದರೂ ಕೂಡ ಕೊನೆ ಕ್ಷಣದಲ್ಲಿ ಕೆಲವು ಬದಲಾವಣೆಗೊಂದಿಗೆ ಬಹಿರಂಗ ಆಗಿತ್ತು. ಇವತ್ತು ಕೂಡ ಹೈಕಮಾಂಡ್ನಿಂದ ಅಂತಿಮಗೊಂಡಿರತಕ್ಕಂಥ ಪಟ್ಟಿ ಇನ್ನು ಕೆಲವೇ ನಿಮಿಷಗಳಲ್ಲಿ ಬಹಿರಂಗ ಆಗ್ತಾ ಇದೆ. ಅಖೈರುಗೊಂಡಿರತಕ್ಕಂಥ ಹೆಸರುಗಳ ಬಗ್ಗೆ ಮತ್ತು ಅಖೈರುಗೊಂಡಿರತಕ್ಕಂಥ ಯಾರು ನಾಯಕರಿದ್ದಾರೆ, ಶಾಸಕರಿದ್ದಾರೆ, ಅವರಿಗೆ ಸ್ಪಷ್ಟವಾದ ಸೂಚನೆ ಹೋಗಿದೆ, ಮಂತ್ರಿಮಂಡಲ ನೀವು ಇರ್ತೀರಿ ಅಂತ ಹೇಳಿ. ಆದರೆ ಪಟ್ಟಿ ಬಿಡುಗಡೆ ಆಗೋ ತನಕ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ರಿಯಾಕ್ಷನ್ ಅವ್ರು ನೀಡ್ತಾ ಇಲ್ಲ. ಯಾಕಂದ್ರೆ ಅವರಿಗೆ ಕೊನೆ ಕ್ಷಣದಲ್ಲಿ ಬದಲಾವಣೆ ಕೂಡ ನಿರೀಕ್ಷೆ ಮಾಡಬೇಕಾಗಿದೆ. ಅಳೆದು ತೂಗಿ ಜಾತಿ ಮೆಸೇಜು, ಸೂಚನೆ, ರೆಡಿಯಾಗಿರಿ ಇಂಥದ್ದೇನಾದರೂ ಬಂದಿದೆಯಂತ?
ಎಸ್ ನಿನ್ನೆ ರಾತ್ರಿಯಿಂದಲೇ ಬಹುತೇಕ ನಾಯಕರುಗಳಿಗೆ ಒಂದು ಸಂದೇಶ ಬಂದಿದೆ. ಹೈಕಮಾಂಡಿಂದ ಸಚಿವ ಸಂಪುಟದ ಒಳಗಡೆ ಇರ್ತೀರಿ ನೀವು ಅಂತಕ್ಕಂಥ ಸಂದೇಶ ಬಂದಿದೆ. ಆದರೆ ಅಧಿಕೃತವಾಗಿ ಅದನ್ನು ಮುಖ್ಯಮಂತ್ರಿ ಆಗ್ತಕ್ಕಂಥವ್ರು ಹೇಳಬೇಕಾಗತ್ತೆ. ಮುಖ್ಯಮಂತ್ರಿ ಆಗೋರ ಅವರಿಗೆ ಪಟ್ಟಿ ಬರುತ್ತೆ. ಆ ಪಟ್ಟಿಯ ಆಧಾರದ ಮೇಲೆ ಡಿ ಕೆ ಶಿವಕುಮಾರ್ ಅದನ್ನು ಅಧಿಕೃತವಾಗಿ ಎಲ್ಲರೂ ಕೂಡ ಸಚಿವ ಸಂಪುಟದಲ್ಲಿ ಸೇರ್ಪಡೆ ಆಗ್ತಿರೋ ವೆಲ್ಕಮ್ ಅಂತಕ್ಕಂಥದ್ದು ಅವ್ರು ಹೇಳಬೇಕಾಗತ್ತೆ, ಅವರಿಗೆ ಸೂಚನೆ ಕೊಡಬೇಕಾಗತ್ತೆ. ಆದರೆ ಬಹುತೇಕ ಈಗಿನ ಮಾಧ್ಯಮಗಳಲ್ಲಿ ಬಹಿರಂಗ ಆಗಿರ್ತಕ್ಕಂಥ ಹೆಸರುಗಳ ಆ ಎಲ್ಲ ನಾಯಕರಿಗೂ ಕೂಡ ಒಂದು ಸ್ಪಷ್ಟವಾದ ಸಂದೇಶ ರವಾನೆ ಆಗಿದೆ. ಕೃಷ್ಣ ಬೈರೇಗೌಡರು ಇನ್ನು ಕೆಲವೇ ನಿಮಿಷಗಳ ಮೊದಲು ರಿಯಾಕ್ಟ್ ಮಾಡೋದು ನನಗೆ ಯಾವುದೇ ಕರೆ ಬಂದಿಲ್ಲ ಅಂತಕ್ಕಂಥದ್ದು. ಆದರೆ ನಮಗಿರ್ತಕ್ಕಂಥ ಮಾಹಿತಿಯ ಪ್ರಕಾರ ಅಧಿಕೃತವಾಗಿರುವ ಸಂದೇಶ ಅವ್ರಿಗೆ ತಲುಪಿದೆ. ಆದರೆ ಪಟ್ಟಿ ಬಿಡುಗಡೆ ಆಗೋ ತನಕ ಕೂಡ ಅದನ್ನು ಬಹಿರಂಗ ಪಡಿಸಲ್ಲ. ಹಾಗಾಗಿ ಪಟ್ಟಿ ಬಹಿರಂಗ ಆಗದೇ ಇದ್ರೂ ಕೂಡ ಬಹುತೇಕ ಎಲ್ಲ ನಾಯಕರುಗಳಿಗೆ ಒಂದು ಸಂದೇಶ ರವಾನೆ ಆಗಿದೆ. ಸಚಿವ ಸಂಪುಟದಲ್ಲಿ ಇರ್ತಿರತಕ್ಕಂಥ ಸೂಚನೆಯನ್ನು ಕೂಡ ಈಗಾಗಲೇ ಕೊಡಲಾಗಿದೆ. ಅಳೆದು ತೂಗಿ ಸಿದ್ಧಪಡಿಸಿರ್ತಕ್ಕಂಥ ಜಾತಿ ಸಮೀಕರಣದ ಆಧಾರದ ಮೇಲೆ ರೆಡಿಯಾಗಿರ್ತಕ್ಕಂಥ ಪಟ್ಟಿ ಇನ್ನು ಕೆಲವೇ ನಿಮಿಷಗಳಲ್ಲಿ ಬಹಿರಂಗ ಆಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.